ಅದು ನೇರ್ ಇಲ್ಲಿ ಟಚ್ ಇತ್ತು ಹಿಂಗೆ ಟಚ್ ಇತ್ತು. ಇಲ್ಲಿ ಏನಾಗ್ಬಿಡ್ತೀರಿ, ಇದು ಮೂಲ ಸಮಾಧಿ ರೀ. ಇದು ರಾಯಣ್ಣವ್ರದ್ದು ಸಮಾಧಿ. ಬಿಚ್ಚಿಗತ್ತಿ ಚನ್ನಬಸಪ್ಪ ಹಚ್ಚಿದ ಗಿಡ ಅಲ್ಲಿ ಐತಿ ನೋಡ್ರಿ. ಅದು ಬೇರ್ ಕಾಣ್ತೈತಲ್ಲ, ಬೇರ್ ಕಾಣಕತ್ತೈತಲ್ಲ, ಮೂಲ. ಅದೇ ಮೂಲ. ಇದು ಅಲ್ಲಿಂದ ಹಿಡಿದು ಇಲ್ಲಿ ಮಠ ಇದು ರೌಂಡ್ ಆಫ್ ಇಷ್ಟು ದೊಡ್ಡ ಗಿಡ ಐತ್ರಿ. ಇದಿಲ್ಲಿ ನೇರ್ ಟಚ್ ಇತ್ತು ಇಲ್ಲಿ. ಇದು ಇಲ್ಲಿ ಬ್ರಾಂಚ್ ಬಿಟ್ಟು ಅಲ್ಲಿ ಬ್ರಾಂಚ್ ಬಿಡ್ತೀವಿ. ಮುಂದೆ ಇತ್ರದನ ಬ್ರಾಂಚ್ ಮತ್ತೆ ಈ ಸಮಾಧಿ ಒಳಗೆ ಬಂತು. ಇದು ಬಂದು ಇದು ಬ್ರಾಂಚ್ ಇದ್ರೊಳಗೆ ಪಾಸ್ ಆಗಿ 4 ವರ್ಷಕ್ಕೆ ಅದ ಮೂಲ ಗಿಡ ಬಿತ್ರಿ. ಆ ಮೂಲ ಗಿಡದ ಬೇರೆ ಅನ್ನೋದು ಮ್ಯಾಗಿಂದ ಬಂದು ಬೇರೆ ಅಂದ್ರೆ ಬಿಚ್ಚಿಗತ್ತಿ ಚನ್ನಬಸಪ್ಪ. ಇದೇನು ಕಲ್ಲ ಇಟ್ಟಾವ ಬಿಚ್ಚಿಗತ್ತಿ ಚನ್ನಬಸಪ್ಪ. ರಾಯಣ್ಣವ್ರನ್ನ ಒಬ್ಬರನ್ನ ನಾವು ನಂದಗಡದೊಳಗೆ ಪ್ರತ್ಯೇಕವಾಗಿ ಅವ್ರನ್ನ ಸಮಾಧಿ ಮಾಡಿದೆವು. ಅವ್ರು ಉಳಿದವ್ರದ ಉಲ್ಲೇಖ ಇಲ್ರಿ ಅದು. ಹ್ಞೂ ರೀ. ಈ ಬಿಚ್ಚಿಗತ್ತಿ ಚನ್ನಬಸಪ್ಪ ಒಬ್ಬ ಸಿಕ್ಕಿರೋದ್ರಿ. ಅವಾಗ ಇವ ತಲೆ ಮರೆಸ್ಕೊಂಡು ಹೋಗಿರ್ತಾನ್ರಿ. ಆ ಹೇಳಿದಾಗ ಅವ ಏನು ಮಾಡ್ತಾನ್ರಿ, ಫಕ್ಕೀರ್ ಅಂತ ಹೇಳಿ ಮುಸ್ಲಿಂ ವೇಷ ಹಾಕೊಂಡು ಬಂದು ಅವ ಇಲ್ಲಿ ಗಿಡ ನೆಡ್ತಾನ್ರಿ. ಅವ ಅದನ್ನ ಗಿಡ ನೆಟ್ಟು ಅದನ್ನ ಇಲ್ಲೇ ಜೋಪಾನ ಮಾಡಿ ಇಲ್ಲೇ ದೇಹ ಬಿಡ್ತಾನ್ರಿ. ಅವನದು ಅದೇನು ನಾವು ವೀರಸ್ತಂಭ ಕಟ್ಟಿದೇವಲ್ರಿ, ಆ ವೀರಸ್ತಂಭದ ಬುಡಕ್ಕೆ ಅವನ ಸಮಾಧಿ ಐತೆ ಅಂತ ಹೇಳ್ತಾರ್ರಿ ಇವ್ರು ಪೂಜೆಯಲ್ಲಿ. ಕಾಯಿ ಕಟ್ಟೋದಂದ್ರೆ ಇಲ್ಲಿ 5 ವರ್ಷ 6 ವರ್ಷ ಹಿಂಗೆ 10 ವರ್ಷ ಗಂಟ್ಲೆ ಏನು ಮಕ್ಕಳಾಗಿರೋದಿಲ್ಲಲ್ರಿ ಹೆಣ್ಮಕ್ಳಿಗೆ ಅಂಥವ್ರು ರಾಯಣ್ಣಂತ ಮಗ ಹುಟ್ಲಿ ಅಂತೇಳಿ ಕಾಯಿ ಕಟ್ತಾರೆ. ಅವ್ರು ಎಂತ ಪ್ಲಾನ್ ಮಾಡಿದಾರೆ ನೋಡಿ, ಆಲದ ಮರನೇ ನೆಡಬೇಕು, ಯಾಕಂದ್ರೆ ಅದು 1000 ವರ್ಷ. ಅದಕ್ಕೆ ಮುಂದಿನ ಪೀಳಿಗೆ ಗುರುತಾಗ್ಬೇಕಾದ್ರೆ ನಾವು ಆಲದ ಮರ ನೆಟ್ರನ್ನ ಗುರುತಾಕತ್ರಿ. ರಾಯಣ್ಣನ ಕಾಲದಾಗ ನಮ್ಮ ಬೀಡಿ ತಾಲೂಕು ರೀ ಮತ್ತೆ ಸಂಪಗಾಂವ್ ತಾಲೂಕು ಇವೆರಡು ಕಚೇರಿ ಸುಟ್ಟು ಬೆಳಕ ಸಂಪಗಾಂವ್ ಹೋಗಿ ಬೈಲೊಂಗಲಾತ್ರಿ, ಬೀಡಿ ಹೋಗಿ ಖಾನಾಪುರ ತಾಲೂಕು ಆತು. ಅವ್ನು 1831 ಜನವರಿ ಒಳಗೆ ನಿನ್ನ ಕೊನೆ ಆಸೆ ಏನಂತ ಕೇಳ್ತಾರೆ ರಾಯಣ್ಣನ ಕೇಳಿದಾಗ ರಾಯಣ್ಣ ನಂದಗಡಗೂರು ಜನರ ಅನ್ನದ ಋಣ ನನ್ನ ಮೇಲೆ ಐತೆ ಅಂದ ಬೆಳಕ ನಾನು ನಂದಗಡಕ್ಕೆ ತೊಗೊಂಡು ಹೋಗ್ರಿ, ನಂದಗಡ ಊರು ಹೊರಗೆ ನನ್ನ ಗಲಿಗೆ ಹಾಕ್ರಿ, ಜನರ ಹಾಜಾಡೋ ಹಾದಿಗೆ ಹತ್ಕೊಂಡು ನಾನು ಸಮಾಧಿ ಮಾಡಿರಿ ಅಂತ ಕೇಳ್ಕೊಂಡಾಗ ಧಾರವಾಡ ಜಿಲ್ಲೆಯಿಂದ ರಾಯಣ್ಣವ್ರನ್ನ ನಂದಗಡಕ್ಕೆ ತೊಗೊಂಡ್ಬರ್ತಾರೆ. ಅದು ನೇರ್ ಇಲ್ಲಿ ಟಚ್ ಇತ್ತು ಹಿಂಗೆ ಟಚ್ ಇತ್ತು. ಇಲ್ಲಿ ಏನಾಗ್ಬಿಡ್ತೀರಿ, ಇದು ಮೂಲ ಸಮಾಧಿ ರೀ. ಇದು ರಾಯಣ್ಣವ್ರದ್ದು ಸಮಾಧಿ. ಬಿಚ್ಚಿಗತ್ತಿ ಚನ್ನಬಸಪ್ಪ ಹಚ್ಚಿದ ಗಿಡ ಅಲ್ಲಿ ಐತಿ ನೋಡ್ರಿ. ಅದು ಬೇರ್ ಕಾಣ್ತೈತಲ್ಲ, ಬೇರ್ ಕಾಣಕತ್ತೈತಲ್ಲ, ಮೂಲ. ಅದೇ ಮೂಲ. ಇದು ಅಲ್ಲಿಂದ ಹಿಡಿದು ಇಲ್ಲಿ ಮಠ ಇದು ರೌಂಡ್ ಆಫ್ ಇಷ್ಟು ದೊಡ್ಡ ಗಿಡ ಐತ್ರಿ. ಇದಿಲ್ಲಿ ನೇರ್ ಟಚ್ ಇತ್ತು ಇಲ್ಲಿ. ಇದು ಇಲ್ಲಿ ಬ್ರಾಂಚ್ ಬಿಟ್ಟು ಅಲ್ಲಿ ಬ್ರಾಂಚ್ ಬಿಡ್ತೀವಿ. ಮುಂದೆ ಇತ್ರದನ ಬ್ರಾಂಚ್ ಮತ್ತೆ ಈ ಸಮಾಧಿ ಒಳಗೆ ಬಂತು. ಇದು ಬಂದು ಇದು ಬ್ರಾಂಚ್ ಇದ್ರೊಳಗೆ ಪಾಸ್ ಆಗಿ 4 ವರ್ಷಕ್ಕೆ ಅದ ಮೂಲ ಗಿಡ ಬಿತ್ರಿ. ಆ ಮೂಲ ಗಿಡದ ಬೇರೆ ಅನ್ನೋದು ಮ್ಯಾಗಿಂದ ಬಂದು ಬೇರೆ ಅಂದ್ರೆ ಅದು ಜನರಿಗೆ ಬರೋರಿಗೆ ನೇರ್ ಹಾಕತ್ತಂತೇಳಿ ಗೌರ್ಮೆಂಟ್ ಸ್ಟ್ಯಾಚ್ಯೂ ಅಲ್ಲಿ ಇಟ್ರಿ. ಇಟ್ಟು ಬೆಳಕ್ರಿ. ಇದು ಬಿಚ್ಚಿಗತ್ತಿ ಚನ್ನಬಸಪ್ಪ. ಇದೇನು ಕಲ್ಲ ಇಟ್ಟಾವ ಬಿಚ್ಚಿಗತ್ತಿ ಚನ್ನಬಸಪ್ಪ. ಆ ಗಿಡ ಹಚ್ಚಿ ಅಂದ್ರೆ 1831 ಏನು ಗಲಿಗೆ ಹಾಕ್ತಾರಲ್ರಿ, ರಾಯಣ್ಣನ ಗಲಿಗೆ ಹಾಕಿದಾಗ ಅವ್ನು ಹಿಂಬಾಟ ಸಹಚರ 6 ಮಂದಿನ ಗಲಿಗೆ ಹಾಕ್ತಾನೆ. 6 ಮಂದಿನ ಗಲಿಗೆ ಹಾಕಿದ್ಮೇಲೆ ಅವರು ಇದ್ರೊಳಗೆ ಇಂಗ್ಲೆಂಡ್ದವ್ರು ಇದನ್ನ ಬುಕ್ನೊಳಗೆ ಏನು ಅವ್ರು ಉಲ್ಲೇಖ ಮಾಡಿದಾರೆ ಅಂದ್ರೆ ರಾಯಣ್ಣವ್ರನ್ನ ಒಬ್ಬರನ್ನ ನಾವು ನಂದಗಡದೊಳಗೆ ಪ್ರತ್ಯೇಕವಾಗಿ ಅವ್ರನ್ನ ಸಮಾಧಿ ಮಾಡಿದೆವು. ಅವ್ರು ಉಳಿದವ್ರದ ಉಲ್ಲೇಖ ಇಲ್ರಿ ಅದು. ಹ್ಞೂ ರೀ. ಅವ್ರ ಅಂದ್ರೆ ಅವ್ರನ್ನ ಅವ್ರವ್ರ ವಂಶದವ್ರಿಗೆ ಕೊಟ್ರ ಅನ್ನೋದು ಗೊತ್ತಿಲ್ಲ. ಏನು ಧಾರವಾಡದಿಂದ ತೊಗೊಂಬಂದಿರ ಧಾರವಾಡ ಅಲ್ಲಿ ಜೀಲ್ಗೆ ಹೋದ್ರ ಅನ್ನೋದು ಗೊತ್ತಿಲ್ಲ ರೀ, ಅದು ಉಲ್ಲೇಖ ಇಲ್ರಿ. ಮತ್ತು ಈ ಬಿಚ್ಚಿಗತ್ತಿ ಚನ್ನಬಸಪ್ಪ ಒಬ್ಬ ಸಿಕ್ಕಿರೋದ್ರಿ. ಅವಾಗ ಇವ ತಲೆ ಮರೆಸ್ಕೊಂಡು ಹೋಗಿರ್ತಾನ್ರಿ. ಹಿಂದೋಗಡೆ ಅವನು ಗಲ್ಲಿಗೆ ಹಾಕ್ಬೇಕು, ಇಲ್ದ್ರೆ ಅವ್ನು ಶೂಟ್ ಔಟ್ ಮಾಡಬೇಕು ಅಂತೇಳಿ ಅವರ ಕಾನೂನು ಮಾಡ್ತಾರೆ ಬ್ರಿಟಿಷರು. ಆ ಹೇಳಿದಾಗ ಅವ ಏನು ಮಾಡ್ತಾನೆ ರೀ, ಫಕ್ಕೀರ್ ಅಂತ ಹೇಳಿ ಮುಸ್ಲಿಂ ವೇಷ ಹಾಕೊಂಡು ಬಂದು ಅವ ಇಲ್ಲಿ ಗಿಡ ನೆಡ್ತಾನೆ. ಗಿಡ ನೆಟ್ಟು ಅದನ್ನ ಅವ ಅಂದ್ರೆ ಬ್ರಹ್ಮಚಾರಿ ಇರ್ತಾನೆ ರೀ. ಅವ ಅದನ್ನ ಗಿಡ ನೆಟ್ಟು ಅದನ್ನ ಇಲ್ಲೇ ಜೋಪಾನ ಮಾಡಿ ಇಲ್ಲೇ ದೇಹ ಬಿಡ್ತಾನೆ. ಇಲ್ಲೇ ದೇಹ ಬಿಟ್ಟು ಬೆಳಕ ಈಗೇನಾದ್ರು ರಾಧಾಕೃಷ್ಣನ ಗುಡಿ ಐತಲ್ರಿ, ಅದು ಇಲ್ಲೇ ಸಣ್ಣ ಪ್ರಮಾಣದಾಗಿತ್ತು. ಇಲ್ಲೇ ಅವ್ನು ಇಲ್ಲೇ ಉಳಿದು ಇಲ್ಲೇ ದೇಹ ಬಿಟ್ಟು ಬೆಳಕ ಅವನದು ಅದೇನು ನಾವು ವೀರಸ್ತಂಭ ಕಟ್ಟಿದೇವಲ್ರಿ, ಆ ವೀರಸ್ತಂಭದ ಬುಡಕ್ಕೆ ಅವನ ಸಮಾಧಿ ಐತೆ ಅಂತ ಹೇಳ್ತಾರೆ ರೀ ಇವರು ಪೂಜೆಯಲ್ಲಿ. ಅಂದ್ರೆ ಅದು 1957 ಯಾರು ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದಾರಲ್ರಿ ಅವ್ರ ಸಮಾಧಿ ಮುಂದೆ ವೀರಸ್ತಂಭ ಕಟ್ಬೇಕಂತೇಳಿ ಸೆಂಟ್ರಲ್ ಗೌರ್ಮೆಂಟ್ ಆರ್ಡರ್ ಮಾಡಿದ್ರು. ಅವಾಗ ಅದನ್ನು ವೀರಸ್ತಂಭ ಕಟ್ಟಿದ್ದಾರೆ. ಅದ್ರ ಮುಂಚೆ ಅಲ್ಲಿ ಸಮಾಧಿ ಅವನು ಸಮಾಧಿ ಇತ್ತಂತ ಅದು ಅಂದ್ರೆ ಅವ್ನ ಕಾಲಿಟ್ಟು ಈ ಸಮಾಧಿಗೆ ರಾಯಣ್ಣನ ಸಮಾಧಿಗೆ ಬರ್ತಾರಂತೇಳಿ ಅದನ್ನ ಸ್ತಂಭ ಕಟ್ಟಿದಾರೆ ರೀ. ಮತ್ತು ರಾಯಣ್ಣನ ಸಮಾಧಿ ಇಲ್ಲೇ ಐತೆ ಅಂತೇಳಿ ಇಡೀ ಜಗತ್ತಿಗೆ ತೋರಿಸ್ಕೊಟ್ಟಾವ ಅಂದ್ರೆ ಬಿಚ್ಚಿಗತ್ತಿ ಚನ್ನಬಸಪ್ಪ. ಅವನ ಪ್ರಾಣ ಸ್ನೇಹಿತರಮ್ಮ.
ಅವ ಹಚ್ಚಲಿಲ್ಲ ಅಂದ್ರೆ ಅವ ಇದನ್ನ 1,000 ವರ್ಷ ಇದಕ್ಕೆ ಇದಕ್ಕೆ ಇದು ಆಲದ ಗಿಡಕ್ಕೆ ಆ ಆಲದ ಗಿಡ ಹಚ್ಚಿರನ ಇವೊಂದು ಮುಂದಿನ ಪೀಳಿಗೆಗೆ ಇದು ಗುರ್ತಾಕತಿ ಸಮಾಧಿ ಇಲ್ಲೇ ಐತೆ ಅನ್ನೋದು ಗುರ್ತಾಕತಿ ಅಂತೇಳಿ ಅವ ಆಲದ ಮರನ ನೆಡ್ತಾನೆ. ಯಾರ ಬಿಚ್ಚಿಗೆತ್ತಿ ಚನ್ನಬಸಪ್ಪ ಅವ ಅದನ್ನ ನೆಟ್ಟಾನ ಅಂತ ಹೇಳಿ ಈಗ ಜನರಿಗೆ ಎಲ್ಲರೂ ಇಡೀ ದೇಶ ಬಿಟ್ಟು ಹೊರದೇಶದ ಜನ ಸಕಟ್ ನಮಗೆ ಇಲ್ಲಿ ರಾಯಣ್ಣನ ಸಮಾಧಿ ಎಲ್ಲಿ ಐತಿ ಅಂತ ಹೇಳಿ ಹುಡುಕ್ಯಾಡ್ಕೊಂತ ಬರ್ತಾರೆ ನೋಡಕ್. ಕಾಯಿ ಕಟ್ಟೋದಂದ್ರೆ ಇಲ್ಲಿ 5 ವರ್ಷ 6 ವರ್ಷ ಹಿಂಗೆ 10 ವರ್ಷ ಗಂಟ್ಲೆ ಏನು ಮಕ್ಕಳಾಗಿರೋದಿಲ್ಲಲ್ರಿ ಹೆಣ್ಮಕ್ಳಿಗೆ ಅಂಥವ್ರು ರಾಯಣ್ಣನಂತ ಮಗ ಹುಟ್ಲಿ ಅಂಥೇಳಿ ಕಾಯಿ ಕಟ್ತಾರೆ. ಮತ್ತು ಮನಿ ಪ್ರಾಬ್ಲಮ್ ಏನೇ ಇದ್ರೂ ಕಟ್ತಾರ್ರಿ, ಮತ್ತು ಮಕ್ಕಳು ನೌಕರಿ ಸಲುವಾಗಿ ಕಟ್ತಾರ್ರಿ. ಎಲ್ಲ ಒಟ್ಟು ಮನಿ ಪ್ರಾಬ್ಲಮ್ ಏನೇ ಇದ್ರೂ ಕಾಯಿ ಬೇಡ್ಕೊಂಡು ರಾಯಣ್ಣ ಇದನ್ನು ಬಗೆಹರಿಸಪ್ಪ ಒಂದಿಟ್ಟ ನಮ್ಮನ್ನ ಇದರಿಂದ ಪಾರು ಮಾಡು ಅಂತೇಳಿ ಬೇಡ್ಕೊಂಡು ಕಾಯಿ ಕಟ್ಟಿರ್ತಾರೆ. ಆದರೂ ಇಡೀ ಕರ್ನಾಟಕಕ್ಕೆ ಅದರಲ್ಲೂ ವಿಶೇಷವಾಗಿ ಬೆಳಗಾವಿ ಜಿಲ್ಲೆಗೆ ರಾಯಣ್ಣ ಅಂದ್ರೆ ಸಿಂಹ ಸ್ವಪ್ನ. ಇಡೀ ಕರ್ನಾಟಕದಲ್ಲ, ಇಡೀ ನಮ್ಮ ದೇಶಕ್ಕೆ ಹೊರದೇಶಕ್ಕೆ ಸಕಟ್ ನಮ್ಮ ಕರ್ನಾಟಕದವರು ಅಂದ್ರೆ ನಮ್ಮ ಹೆಮ್ಮೆ. ನಮ್ಮ ಹೆಮ್ಮೆ. ಸೊ ತುಂಬ ಒಳ್ಳೆ ಮಾಹಿತಿಗಳನ್ನ ಕೊಟ್ರಿ ಸರ್, ನೀವು ಬಹಳ ಧನ್ಯವಾದಗಳು ನಿಮಗೆ. ತುಂಬ ಒಳ್ಳೆ ಮಾಹಿತಿ. ಒಟ್ಟಿನಲ್ಲಿ ಬಿಚ್ಚುಗತ್ತಿ ಚನ್ನಬಸಪ್ಪ ಅವ್ರನ್ನ ನಾವು ತುಂಬ ನೆನಪಿಸ್ಕೊಳ್ಬೇಕು. ಅವ್ರು ಎಂಥ ಪ್ಲಾನ್ ಮಾಡಿದಾರೆ ನೋಡಿ, ಆಲದ ಮರನೇ ನೆಡಬೇಕು, ಯಾಕಂದ್ರೆ ಅದು 1000 ವರ್ಷ ಅದಕ್ಕೆ ಆಯುಸ್ಸು. ಮುಂದಿನ ಪೀಳಿಗೆ ಗುರುತಾಗ್ಬೇಕಾದ್ರೆ ನಾವು ಆಲದ ಮರ ನೆಟ್ರನ್ನ ಗುರುತಾಕತ್ರಿ. ಮತ್ತು ಅವು ಎಲ್ಲದ ಕಾಲಕ್ಕೂ ಈಗಾಗಲಿ ಮತ್ತು ಅದು ಬಿಚ್ಚಿಗೆತ್ತಿ ಚನ್ನಬಸಪ್ಪನ ನೆನೆಸನ ಮುಂದೆ ಇಲ್ಲಿ ಅವನ ಸಮಾಧಿಗೆ ಬರುವಂಥ ಇದನ್ನೈತೆ ನೋಡ್ರಿ ಸರ್. ತುಂಬ 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 ಥ್ಯಾಂಕ್ಸ್. ನನಗಂತೂ ಹೆಂಗಾದ್ರೆ ಕಣ್ಣೀರು ಬರೋದು ಬಾಕಿ ಆ ಥರ ಇದೆ. ರಾಯಣ್ಣನ ಮತ್ತು ರಾಯಣ್ಣನ ಇಲ್ಲೇ ಗಲ್ಲಿಗೆ ಹಾಕ್ಬೇಕಾದ್ರೆ ಈ ಊರ 1825ರಾಗ ಒಂದು ಕೇಂದ್ರ ಬಿಂದು ರೀ ಇಲ್ಲಿ ನಂದಗಡ. ಅವಾಗ ಹೇಳಿದಾಗ 1818ರಾಗ ಮಲ್ಲ ಸರ್ಜಾ ದೇಸಾಯಿ ಮಗ ಶಿವರುದ್ರ ಸರ್ಜಾ ರುದ್ರಮ್ಮನ ಮಗ ಚೆನ್ನಮ್ಮ 2ನೇದಕ್ಕಿ, ರುದ್ರಮ್ಮ 1ನೇದಕ್ಕಿ. ರುದ್ರಮ್ಮನ ಮಗ ಪಟ ಕೆಟ್ಟಿರ್ತಾರೆ. ಯಾವಾಗ 1816ರಾಗ ರೀ ಮಲ್ಲ ಸರ್ಜಾ ದೇಸಾಯಿ ತೀರ್ಕೊಂಡು ಬೆಳಕ ಅವ ಶಿವರುದ್ರ ಸರ್ಜಾಗ ಪಟ್ಟು ಗಟ್ಟಿದ ಮ್ಯಾಗ ಅವ ಏನು ಮಾಡ್ತಾನೆ ರೀ 2 ವರ್ಷ ಆಡ್ತಾನೆ. ಅವಾಗ 1816ರಿಂದ 1818 ಮಟ್ಟ 2 ವರ್ಷ ಆಡಿದಾಗ ಅವ 1,75,000 ರೂಪಾಯಿ ನಮ್ಮ ಖಾನಾಪುರ ಭಾಗದ್ದು ಇದ್ರ ಹಪ್ತೆ ತುಂಬೋದು ಬಂದಿರ್ತೈತಿ. ಅಂದ್ರೆ ಇದು ಹೊಲದ ಪಾಳೆ ತುಂಬಾಕ ಬಂದ್ಮೇಲೆ ಇವನಂತೆ ದುಡ್ಡು ಇಲ್ದಕ್ಕೆ ಏನು ಮಾಡ್ತಾನೆ ರೀ ಧಾರವಾಡ ಕಲೆಕ್ಟರ್ಗೆ ಈ ಭಾಗನ ಬರೆದು ಕೊಟ್ಟಿರ್ತಾನೆ. ಬರೆದು ಕೊಟ್ಟಾಗ ಇದು ಆಲ್ರೆಡಿ ಇದು ಅವ್ರು ಬ್ರಿಟಿಷರ ಅಂಡರ್ದಾಗಿರ್ತೈತಿ ರೀ. ಅಂಡರ್ದಾಗಿದ್ದಾಗ 1824ರಾಗ ಏನಾಗ್ಬಿಡ್ತದೆ ರೀ, ಫಸ್ಟ್ ನೇ ಯುದ್ಧದೊಳಗೆ ನಮ್ಮವ್ರ ಕಿತ್ತೂರು ಸೈನಿಕರು ಗೆಲ್ತಾರೆ ಫಸ್ಟ್ ನೇ ಯುದ್ಧದೊಳಗೆ. 2ನೇ ಯುದ್ಧದೊಳಗೆ ಏನಾಗ್ಬಿಡ್ತೈತಿ ರೀ, ನಮ್ಮವ್ರು ನಮಗೆ ಮೋಸ ಮಾಡಿ ಅದ್ರಲ್ಲೂ ಏನು ಬಂದೂಕು ಗುಂಡುಗಳಿಗೆಲ್ಲ ನೀರೆಲ್ಲ ಹಾಕಿ ಅದೇ ರೀ ಸಗಣಿ ನೀರು ಬೆರೆಸಿ ಅದು ಮುಂದೆ ಅವ್ರು ಆಟ ನಡಿದಂಗೆ ಮಾಡಿ ಅದು ಯಾತ್ರ ಸಂಬಂಧ ಮಾಡ್ತಾರಂದ್ರಿ ಮೇಡಮ್, ಬರೀ ಒಂದು ದತ್ತು ಪುತ್ರನ ಸ್ವೀಕಾರ ಮಾಡೋದಕ್ಕೆ. ಅಂದ್ರೆ ಈಗ ನಮ್ಮ ನಿಗನಾ ಯಂಕನಗೌಡರು ಮತ್ತು ಕೊದಾಂಪುರ ನಿಂಗನಗೌಡ್ರ ಮಗನ್ನ ಅವ್ರು ದತ್ತು ಪುತ್ರ ಅಂತ ಸ್ವೀಕಾರ ಮಾಡೋದಕ್ಕೆ. ಸ್ವೀಕಾರ ಯಾಕೆ ಮಾಡಲಿಲ್ಲ ಅಂದ್ರೆ ಅವರು ಬ್ರಿಟಿಷರಿಗೆ ಮಾಡಿ ಕೈ ಜೋಡಿಸ್ತಾರೋ ಅನ್ನೋದನ್ನ ಚೆನ್ನಮ್ಮಗೆ ಗುರುತಾಗಿ ಚೆನ್ನಮ್ಮ ಏನು ಮಾಡ್ತಾಳೋ ಅವ್ರನ್ನ ಸ್ವಲ್ಪ ಹ್ಞೂ ರೀ ನಿಮ್ಮ ಇದನ್ನ ಬೇಡ, ನಿಮ್ಮ ಎಂಬಾಟ್ ನಮ್ಮದು ಒಡನಾಟ ಬೇಡ ಅಂತೇಳಿ ಅವ್ರನ್ನ ದೂರಿಟ್ಟು ಮಾಸಮಡ್ಡಿ ಗೌಡ್ರ ಮಗನ ತೊಗೊಂಡು ಬಂದು 12 ವರ್ಷದ ಹುಡುಗನ ತೊಗೊಂಡ್ಬಂದು ಸಿಂಹಾಸನ ಏರಿಸಿ ಅವಾಗ ಪಟ್ಟ ಕಟ್ತಾರೆ ರೀ. ಪಟ್ಟು ಕಟ್ಟಿದ ಮೇಲೆ ಅವಾಗ ಅದೇ ಒಂದು ಸೇಡನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಅವ್ರು ಏನು ಮಾಡಿಬಿಡ್ತಾರೆ ರೀ, ಇದನ್ನು ಹೆಂಗಾರ ಮಾಡಿ ಕಿತ್ತೂರು ಸಂಸ್ಥಾನ ಹಾಳು ಮಾಡಬೇಕು ಅಂತೇಳಿ ನಿಗನಾ ಯಂಕನಗೌಡರು ಮತ್ತು ಕೊದಾಂಪುರ ನಿಂಗನಗೌಡರು ಪ್ಲ್ಯಾನಿಂಗ್ ಮಾಡಿ ಬ್ರಿಟಿಷರ ಕಡೆಯಿಂದ ಕೈ ಜೋಡಿಸಿ ಅದನ್ನು 2ನೇ ಯುದ್ಧದೊಳಗೆ ಚೆನ್ನಮ್ಮ ಅರೆಸ್ಟ್ ಆಗುವಂಥ ಪೊಸಿಷನ್ ತಗೊಂಬರ್ತಾರೆ. ಅಲ್ಲಿಂದ ಆಕೆ ಹೋದ ನಮ್ಮ ಬೈಲೊಂಗಲ್ಲ ಇದ್ರೊಳಗೆ ಕಾರಾಗೃಹದೊಳಗೆ ಇಡ್ತಾರೆ ರೀ. ಇಟ್ಟು ಬೆಳಕ ಅವ್ರು ಪ್ರತಿ ದಿವಸ ಒಬ್ಬರು ಯಾರ ಈಗ ಒಂದು ಗುರುಗಳದ ಯಾರ್ದೋ ಒಂದು ಸ್ವಾಮಿಗಳದು ಆಶೀರ್ವಾದ ಇಲ್ಲದ್ಲೇ ಒಂದು ಹನಿ ನೀರ ಬಾಯಾಗ ಹಾಕಿದಂಗೆ ಚೆನ್ನಮ್ಮ ಇರ್ತಾಳೆ ರೀ. ಅವಾಗ ಸಾಧು ಡ್ರೆಸ್ ಹಾಕೊಂಡು ಹೋಗಿ ಚೆನ್ನಮ್ಮಗೆ ಹೋಗಿ ರಾಯಣ್ಣ ಭೇಟಿಯಾಗಿ ಬರ್ತಾನೆ. ಅಂದ್ರೆ 2ನೇ ಯುದ್ಧದೊಳಗೆ ಇವ್ರು ಹೊರಗಿರ್ತಾರೆ ರೀ. ಈ ಬಿಚ್ಚಿಗೆತ್ತಿ ಚನ್ನಬಸಪ್ಪ ಮತ್ತು ಇವ್ರು ರಾಯಣ್ಣ ಇವರೆಲ್ಲ ಹೊರಗಿರ್ತಾರೆ ರೀ. ಇವ್ರು ಒಂದು 10 ಜನ ಹೊರಗಿದ್ದಾಗ ಇವ್ರದ್ದೊಂದು ಟೀಮ್ ಇರ್ತೈತೆ ರೀ. ಟೀಮಿನ ಪ್ರಕಾರ ಏನು ಮಾಡ್ತಾರೆ ಇವ್ರ ಚೆನ್ನಮ್ಮಗೆ ಹೋಗಿ ಭೇಟಿಯಾಗಿ ಬಂದು ಮುಂದೆ ಈಗ ಕಿತ್ತೂರು ಸಂಸ್ಥಾನ ಹೆಂಗೆ ಉಳಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಉಳಿಸ್ಕೊಂಡ್ರೆ ರಾಯಣ್ಣ ಉಳಿಸ್ಕೋಬೇಕು ಕಿತ್ತೂರು ಸಂಸ್ಥಾನ. ಬೇರೆದವ್ರಿಗೆ ಇದು ಅಲಾವ್ ಆಗೋದಿಲ್ಲ, ಇವ್ರಿಗೆ ಮತ್ತು ಯಾರಿಗೂ ಇದು ಸಾಧ್ಯ ಇಲ್ಲ ಅನ್ನೋದು ಚೆನ್ನಮ್ಮಗೆ ಮನವರಿಕೆ ಆಗಿಬಿಟ್ಟಿರ್ತೈತಿ. ಅವಾಗ ಅಲ್ಲಿ ಹೋಗಿ ಚೆನ್ನಮ್ಮ ಹೋಗಿ ಭೇಟಿಯಾಗಿ ಬಂದು ಚೆನ್ನಮ್ಮಾಜಿಗೆ ಭೇಟಿಯಾಗಿ ಬಂದು ಏನು ಮಾಡ್ತಾನೆ ರೀ, ಇಲ್ಲಿ ನಮ್ಮ ಇದಕ್ಕೆ ಹೋಗ್ಕೊಂಡ್ರಿ ಕಕ್ಕೇರಿ ಬಿಷ್ಟಮ್ಮಗೆ ಹೋಗಿ ಇವ್ರು ಬಿಚ್ಚಿಗೆತ್ತಿ ಚನ್ನಬಸಪ್ಪ ಇವರೆಲ್ಲ ಒಡ್ರಿ ಎಲ್ಲ
ಟೋಪು ಇವರೆಲ್ಲರೂ ಏನು ಮಾಡ್ತಾರೆ ರೀ ಹೋಗ್ಯಾರ ಅಲ್ಲೇನು ಆಕೆಗೆ ತಾಯಿಗೆ ನಾವಿನ್ನು ಸೈನ್ ಕಟ್ಟಬೇಕಾಗೈತಿ ನಮ್ಮ ಬೆನ್ನೆಲುಬಾಗಿ ನೀನು ನಿಲ್ಬೇಕು ವಾ ತಾಯಿ ಅಂತೇಳಿ ಬೇಡ್ಕೊಳಕ್ಕೆ ಹೋದಾಗ ಕಕ್ಕೇರಿ ಬಿಷ್ಟಮ್ಮ ಸಾಕ್ಷಾತ್ ಪ್ರತ್ಯಕ್ಷ ಆಗಿ ರಾಯಣ್ಣನ ಖಡ್ಗದೊಳಗೆ ಲೀನಾಗಿ ಆಕೆ ಏನು ಹೇಳ್ತಾಳ್ರಿ ಈ ಖಡ್ಗ ನಿನ್ನ ಕೈಯಲ್ಲಿರೋ ಮಟ್ಟ ನಿನಗೆ ಸಾವಿಲ್ಲ ಇದು ಪರರ ಕೈಯಾಗಿ ಯಾವಾಗ ಹೋಗತ್ತಲ್ಲ ಅವಾಗ ನಿನಗೆ ಸಾವು ಅಂತೇಳಿ ಆಕೆ ಆಶೀರ್ವಾದ ಮಾಡ್ತಾಳೆ. ಆಶೀರ್ವಾದ ಮಾಡಿದ ಮೇಲೆ ಏನು ಮಾಡ್ತಾನೆ ರೀ ಇಲ್ಲಿಂದ ಏನು ಮಾಡ್ತಾನೆ ಸುರ್ಪುರ ಸಂಸ್ಥಾನಕ್ಕೆ ಹೋಗ್ತಾನೆ. ಸುರ್ಪುರ ಸಂಸ್ಥಾನಕ್ಕೆ ಹೋಗಿ ಅಲ್ಲಿ ವೆಂಕಟಪ್ಪ ನಾಯಕಿಗೆ ಭೇಟಿಯಾಗಿ ಅಲ್ಲಿ 400 ಜನರನ್ನು ಕೇಳ್ತಾನೆ ರೀ ನಾನು ಸೈನ್ ಕಟ್ಟಬೇಕಾಗೈತಿ ಬೇಕಾಗಿ ನಾವು 400 ಜನರು ಕೊಡು ಅಂತೇಳಿ. ಅಲ್ಲಿ ಬರ್ಮಾ ನಾಯಕ್ ಅಂತೇಳಿ ಒಬ್ಬ ಡಕಾಯತ ಆ ರಾಜ ಕಾಡ್ತಿರ್ತಾನೆ. ಅವ ಕಾಡುವಾಗ ನೀನು ಆ ಬರ್ಮಾ ನಾಯಕನ ಚಂದ ಕಡ್ಕೊಂಡು ಬಂದರೆ ಇಲ್ದ್ರೆ ಅವನು ಸಾಯಿಸಿ ಬಂದ್ರೆ ನಾನು ನಿನಗೆ 400 ಜನರು ಕೊಡ್ತಾನೆ ನಾನು ಅಂದರೆ ಒಂದು ದಿವಸ ಎಲ್ಲ ಬರ್ಮಾ ನಾಯಕ ನಿಂಬಾಟ ಯುದ್ಧ ಮಾಡಿ ಅವನು ಚಂದ ಕಡ್ಕೊಂಡು ಬಂದು ಸುರ್ಪುರ ರಾಜ ಕೊಟ್ಟು ಅಲ್ಲಿಂದ 400 ಜನರು ತೊಗೊಂಡು ಬಂದು ಇದು ಕಿತ್ತೂರು ಸಂಸ್ಥಾನಕ್ಕೆ ಎಷ್ಟು ಹಳ್ಳಿ ಬರ್ತಾವಲ್ರಿ ಅಷ್ಟು ಹಳ್ಳಿಗೆಲ್ಲ ಹೋಗಿ ಪ್ರತಿಯೊಂದು ಮನೆಗೆ ಹೋಗಿ 2 ಗಂಡು ಮಕ್ಕಳಿದ್ದಲ್ಲಿ ಒಬ್ಬ ಗಂಡು ಮಗನ ದೇಶದ ಸಲುವಾಗಿ ಓಡಾಡಕ್ಕೆ ಕೊಡ್ರಿ ಅಂತೇಳಿ ಮನೆ ಹೋಗಿ ಇಸ್ಕೊಂಡು ಬಂದು 4,000 ಮಂದಿನ ಕಲೆಕ್ಟ್ ಮಾಡ್ತಾನೆ ರೀ ಏನು ಯಾವಾಗ 1825 ಅಲ್ಲಿಂದ ಏನು ಮಾಡ್ತಾನೆ ರೀ ಇಲ್ಲಿ ದುರ್ಗಾಡಿ ಬೆಟ್ಟ ಅಂತ ಐತ್ರಿ ಇಲ್ಲಿಂದ 10 ಕಿಲೋಮೀಟ್ರ್ ನಾವು ಹೋದ್ರೆ ಅವಾಗಿನ ಹೇಳಿದಾಗ ಪಶ್ಚಿಮ ಘಟ್ಟ ರೀ ಅದು ಅಂದ್ರೆ ರಾಯಣ್ಣ 1825 ಅಲ್ಲಿ ಏನು ಮಾಡ್ತಾನೆ ರೀ 10 ಕಿಲೋಮೀಟ್ರ್ ಕಲ್ಲು ಜೋಡಿಸಿ ಅಲ್ಲಿ ಆನಂದ ಕೋಟೆ ಅಂತೇಳಿ ಒಂದು ಕೋಟೆ ನಿರ್ಮಾಣ ಮಾಡಿ ಮೊಟ್ಟ ಮೊದಲು ಗೆರೆಲ್ಲ ಯುದ್ಧ ಮಾಡಿದವ ಶಿವಾಜಿ ಮಹಾರಾಜರು. ಎರಡನೇದು ಗೆರೆಲ್ಲ ಯುದ್ಧ ತರಬೇತಿ ಕೊಟ್ಟು ಇದನ್ನು ಗೆರೆಲ್ಲ ಯುದ್ಧ ಮಾಡಿದವ ಸಂಗೊಳ್ಳಿ ರಾಯಣ್ಣ. ಅವ್ನು ಬಿಟ್ಟರೆ ಯಾರು ಮಾಡಿಲ್ಲ. ಅಲ್ಲಿ ಗೆರೆಲ್ಲ ಯುದ್ಧದ ತರಬೇತಿ ಕೊಡೋ ಕೇಂದ್ರ ಮಾಡ್ತಾನೆ ರಾಯಣ್ಣ. ಅವಾಗ ಇದು ಆಲ್ಮೋಸ್ಟ್ ಏನಾಗಿಬಿಟ್ಟಿರ್ತೈತಿ ಖಾನಾಪುರ ಭಾಗ ಧಾರವಾಡ ಕಲೆಕ್ಟರ್ ಕೈಯಾಗಿರ್ತೈತೆ ರೀ ಅವ್ರಿಗೆ ಸೀಮಿತ ಆಗಿರ್ತೈತೆ ರೀ. ಅಂದ್ರೆ 1818 ಬರೆದು ಕೊಟ್ಟಿರ್ತಾನಲ್ರಿ. ಹ್ಞೂ ರೀ. ಅವಾಗ ಏನು ಮಾಡ್ತಾರೆ ರೀ ರಾಯಣ್ಣ ಇದೇ ಭಾಗದಾಗ ಅಡ್ಡಾಡ್ತಾನು ಹಿಡಿಯಾಕೆ ಈಜಿ ಆಕತ್ತಂತೇಳಿ ಇಲ್ಲಿ ನಂದಗಡಕ್ಕೆ ಒಂದು ಬಟಾಲಿಯನ್ ತಂದಿರ್ತಾರೆ ಯಾರ ಬ್ರಿಟಿಷರು. ಅವಾಗ ಇದೊಂದು ಕೇಂದ್ರ ಬಿಂದು ರೀ. ಇಲ್ಲಿ 10-15 ಹಳ್ಳಿ ಜನ ಎಲ್ಲ ಏನೇ ವ್ಯಾಪಾರ ಮಾಡೋಕ್ಕಾಗಲಿ ಏನೋ ದವಸ ಧಾನ್ಯ ಖರೀದಿ ಮಾಡೋಕ್ಕಾಗಲಿ ಇಲ್ಲಿ ಬರ್ತಾರಂತ್ರಿ. ಅವಾಗ ಮಹಾರಾಷ್ಟ್ರದಿಂದ ಆಯ್ತು ಗೋವಾದಿಂದ ಆಯ್ತು ಏನೋ ಸರಕು ಸಾಗಾಣಿಕೆ ಬಂದ್ರೆ ಇಲ್ಲಿಂದ ಡಿಸ್ಪ್ಯಾಚ್ ಆಕಿತ್ರಿ ಅಂತ ದೊಡ್ಡ ಪಟ್ಟಣ. ಅವಾಗ ಮಾರ್ವಾಡ್ಯರು ಸೌದೆಗಾರರು ಜನ ಬಾಳ್ರಿ ಇಲ್ಲಿ. ಅವಾಗಿನ ಹೇಳಿದ ಬೆಳ್ಳಿ ಬಂಗಾರಕ್ಕದು ಏನು ಮತ್ತು ದವಸ ಧಾನ್ಯದಿಂದ ಎಲ್ಲ ಸಂಪೂರ್ಣ ಇದ್ದಂಥ ಊರು ಇದು. ಅವಾಗಿನ ಹೇಳಿದಾಗ 4,000 ಮಂದಿಗೆ ಈ ಊರು ಜನ ಅನ್ನ ಊಟ ಅರಿವಿರಿ ಮತ್ತು ಹತ್ಯಾರಗಳು ಹಿಡ್ಕೊಂಡು ಎಲ್ಲ ಥರದಿಂದ ರಾಯಣ್ಣಗೆ ಸೈನ್ಯ ಕಟ್ಟಕ್ಕೆ ಈ ಊರು ಜನ ಭಾಳ ಅಂದ್ರೆ ಭಾಳ ಸಹಾಯ ಮಾಡಿದಾರೆ ರೀ. ಅಂದ್ರೆ ಅಪಾರವಾದ ನಂಬಿಕೆ ಇಟ್ಟಂಥ ಜನ ರೀ ಇವ್ರು ರಾಯಣ್ಣನ ಮ್ಯಾಗೆ ಈ ಊರು ಜನ ನಂದಗಡ ಜನ. ಹ್ಞೂ ರೀ. ಅದಕ್ಕೆ ಅವನ್ನ 1830 ಏಪ್ರಿಲ್ 8ನೇ ತಾರೀಕಿಗೆ ಮತ್ತು ನಿಂಗನಗೌಡರು ಮತ್ತು ಯಂಕನಗೌಡರು ಇವ್ರ ಕೈವಾಡನ ಇದನ್ನ ಮಾಡಿ ರಾಯಣ್ಣನ ಹಿಡಿದು ಕೊಡ್ಬೇಕಾದ್ರೆ ಇವರ ಕಾರಣಭೂತರ. ಹ್ಞೂ ರೀ. ಅಂದ್ರೆ 3,000 ಎಕರೆ ಹೊಲ ಸಲುವಾಗಿ. ಹ್ಞೂ ರೀ. 3,000 ಎಕರೆ ಹೊಲ ಅವ್ರ ಕಡೆಯಿಂದ ಬರೆಸ್ಕೊಂಡು ಅಲ್ಲಿ ಡೋರಿ ಬೆಣಚಿ ಅನ್ನೋ 2 ಊರು ಅದಾವ್ರಿ. ಇಲ್ಲಿ ಅಣ್ಣಾವರ ತಾಲೂಕು ಮತ್ತು ಧಾರವಾಡ ಜಿಲ್ಲಾ. ಅಲ್ಲಿ ಇವ ಹರಿಯಾಗದು ಇಲ್ಲಿ ರಾಯಣ್ಣವರು ಸೂರ್ಯೋದಯ ಆಗ್ಬಿಡ್ತಂದ್ರೆ ಅಲ್ಲಿ ಜಳಕ ಮಾಡಕ್ಕೆ ಹೋಗ್ತಾರೆ. ಆ ಜಳಕ ಮಾಡೋ ಹೇಳಿದಾಗ ಇವರು ಕುತಂತ್ರ ಬುದ್ಧಿ ತೋರಿಸಿ ಅವ್ನ ರಾಯಣ್ಣನ ಸೆರೆ ಹಿಡಿಯೋಕೆ ಕಾರಣೀಭೂತರಾಗ್ತಾರೆ. ಅಲ್ಲಿಂದ ಇವ್ನು ರಾಯಣ್ಣನ ಅರೆಸ್ಟ್ ಆದ ಬೆಳಕು ರೀ 1830 ಏಪ್ರಿಲ್ 8ನೇ ತಾರೀಕಿನಿಂದ 1831 ಜನವರಿ 26 ತನಕ ಅವ್ರು ತಮ್ಮ ಕಸ್ಟಡಿ ಒಳಗೆ ಇಟ್ಕೊಂಡು ಅವ್ರಿಗೆ ಒಂದು ಪ್ರತ್ಯೇಕವಾಗಿ ನ್ಯಾಯಾಲಯ ಮಾಡಿ ರಾಯಣ್ಣನ ಕಾಲದಾಗ ನಮ್ಮ ಬೀಡಿ ತಾಲೂಕು ರೀ ಮತ್ತು ಸಂಪಗಾಂವ್ ತಾಲೂಕು ಇವೆರಡು ಕಚೇರಿ ಸುಟ್ಟು ಬೆಳಕ ಸಂಪಗಾಂವ್ ಹೋಗಿ ಬೈಲೊಂಗಲಾತ್ರಿ ಬೀಡಿ ಹೋಗಿ ಖಾನಾಪುರ ತಾಲೂಕು ಆಯ್ತು. ಇವು ಅವನ ಕಾಲದಾಗ ಇವು ಇದ್ದು ಬೀಡಿ ಸಂಪಗಾಂವ ತಾಲೂಕಿದ್ದು. ಇವನ ಕಚೇರಿ ಅಂದ್ರೆ ಇದು ಹೊಲದ ಪಾಳೆ ತುಂಬೋದಕ್ಕೆ ಅವ ವಿರುದ್ಧ ಇದ್ರಿ ರಾಯಣ್ಣ. ಅಂದ್ರೆ ಪಾಳೆ ತುಂಬ್ಕೋಬಾರ್ದು ಅಂಥೇಳಿ ಅದಕ್ಕೆ ವಿರುದ್ಧ ಮಾಡ್ತಾನ್ರಿ. ಆ ವಿರೋಧ ಮಾಡೋದ್ರಿಂದನ ಅವ ಏನು ಮಾಡ್ತಾನ್ರಿ 2 ಕಚೇರಿಗಳು ರಾಯಣ್ಣ ಸುಡ್ತಾನ್ರಿ. ಸುಟ್ಟು ಅವ ಏನೇನು ಎಲ್ಲೆಲ್ಲಿ ಏನೇನು ದಾಳಿ ಮಾಡಿದಾನಲ್ರಿ ಅದನ್ನೆಲ್ಲ ಹಿಸ್ಟ್ರಿ ಬರೆದು ಹಿಂದಗಡೆ 1830 ಡಿಸೆಂಬರ್ದಾಗ ಎಡರ್ಸನ್ ಅಂತೇಳಿ ಒಬ್ಬ ನ್ಯಾಯವಾದಿ ಗಲ್ಲಿಗೆ ಏರಿಸ್ಬೇಕು ಅವನ ಪಾಸಿ ಹಾಕ್ಬೇಕಂತೇಳಿ ತೀರ್ಪು ಕೊಡ್ತಾನೆ. ತೀರ್ಪು ಕೊಟ್ಟ ಪ್ರಕಾರ ಅವನು 1831 ಜನವರಿ ಒಳಗೆ ನಿನ್ನ ಕೊನೆ ಆಸೆ ಏನಂತ ಕೇಳ್ತಾರೆ ರಾಯಣ್ಣನ ಕೇಳಿದಾಗ ರಾಯಣ್ಣ ನಂದಗಡ ಊರು ಜನರ ಅನ್ನದ ಋಣ ನನ್ನ ಮೇಲೆ ಐತೆ ಅಂದ ಬೆಳಕ ನಾನು ನಂದಗಡಕ್ಕೆ ತೊಗೊಂಡು ಹೋಗ್ರಿ ನಂದಗಡ ಊರು ಹೊರಗೆ ನನ್ನ ಗಲ್ಲಿಗೆ ಹಾಕ್ರಿ ಜನರ ಹಾಜಾಡೋ ಹಾದಿಗೆ ಹತ್ಕೊಂಡು ನಾನು ಸಮಾಧಿ ಮಾಡಿರಿ ಅಂತ ಕೇಳ್ಕೊಂಡಾಗ ಧಾರವಾಡ ಜಿಲ್ಲೆಯಿಂದ ರಾಯಣ್ಣವ್ರನ್ನ ನಂದಗಡ ತೊಗೊಂಡ್ಬರ್ತಾರೆ.
ಎಂಥ ಕಥೆ. ಮತ್ತ ಅಲ್ಲೇನು ಗರೆಲ ವಿದ್ಯುತ್ ತರಬೇತಿ ಕೇಂದ್ರ ಏನೈತಲ್ರಿ, ಅಲ್ಲಿ ದುರ್ಗಾದೇವಿ ಅಂದ್ರೆ ಈಗ ಕಕ್ಕೇರಿ ಬಿಷ್ಟಮ್ಮನ ಆರಾಧ್ಯ ಭಕ್ತರು. ಅಲ್ಲಿ ಏನ್ ಮಾಡ್ತಾನವ, ಹರಿಯಾಗೆದ್ದು ಗುಳ್ಳಿ ಅವನ ಕಾಯಕ ಚಾಲು ಮಾಡ್ಬೇಕಾದ್ರೆ ಕಪ್ರ ತಗೊಂಡು ಒಂದು ಕಲ್ಲಿಗೆ ದುರ್ಗಾದೇವಿ ನೆನೆಸ್ತಿದ್ರು, ಕರ್ಪೂರ ಹಚ್ತಿದ್ರು. ಹ್ಞೂ ರೀ. ಆ ಕರ್ಪೂರ ಹಚ್ಚಿ ಏನು ಬೆಳಗ್ತಿದ್ದಲ್ರಿ, ಅಲ್ಲೇ ಸ್ವಯಂಭೂ ಕಲ್ಲಿನೊಳಗೆ ದುರ್ಗಾದೇವಿ ಮುಡಿದಾಳ್ರಿ. ಆ ದುರ್ಗಾದೇವಿ ಮುಡಿದಕ್ಕೆ ನಾವು ದುರ್ಗಾಡಿ ಬೆಟ್ಟ ಅಂತ ಹೇಳಿ ಕರಿತೀವಿ. ದುರ್ಗಾಡಿ ಬೆಟ್ಟ ಅಂತ ಕರಿತೀವ್ರಿ. ಅಲ್ಲಿ ಈಗ ಹೋಗುವಂತ ಇದನ್ನಿಲ್ರಿ, ಅಲ್ಲಿ ಬರೀ ಟ್ರ್ಯಾಕ್ಟರ್ಗಳು ಸೈಕಲ್ ಮೋಟರ್ಗಳು ಅಷ್ಟ ಹೋಗ್ತಾವು. ಮತ್ತೆ ಇದನ್ನ ಕಾರ್ ಗಾಡಿ ಅದು ಯಾವ ಯಾರಾದ್ರೂ ಬಂದು ಕರ್ಪೂರ ಹಚ್ಚೋದು ಅದೆಲ್ಲ ಉಂಟಾ? ಈಗ ಸದ್ಯ ನಾವು ಅದನ್ನ ಕಲ್ಲನ್ನ ಒಳಗೆ ತಗೊಂಡು ಇಷ್ಟು ದೊಡ್ಡ ಏನ್ ಮಂದಿರ ಐತಲ್ರಿ, ಇದು ಈಗ ನಮ್ದು ಇಷ್ಟು ದೊಡ್ಡ ಮಂದಿರ ಕಟ್ಟಿದೇವ್ರಿ ಇಲ್ಲಿ. ಈಗ ನಾವು ಈಗ ಮಾನಂಬಿ ಒಳಗ ಈಗ 9 ದಿವಸ ನಾವು ಬತ್ತಿ ಹಾಕ್ತಿವ್ರಿ. ಬತ್ತಿ ಹಾಕಿದಾಗ 9 ದಿವಸ ಈ 10 ಹಳ್ಳಿ ಜನ ಎಲ್ಲ ಹೋಗತ್ರಿ ಮೇಡಮ್. 9 ದಿವಸ ನಾವು ಊಟದ ಕಾರ್ಯಕ್ರಮ ಇಟ್ಟಿರ್ತೀವ್ರಿ. ಮತ್ತು ಜನದಟ್ನಿ ಹೋಗೋದು ಬರೋದು ಚಾಲೂ ಇರ್ತೈತ್ರಿ. ನೋಡ್ರಿ, ಮತ್ತು ಅದು ಕಾಡ ಜಂಗಲ್ ಏರಿಯಾ ಐತ್ರಿ. ಅಲ್ಲೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವರು ರೋಡ್ ಅದು ಮಾಡಾಕದು ಏನಲ್ಲ. ಸರ್, ನಿಮ್ಮ ಹೆಸರೇ ಕೇಳಿಲ್ಲ, ಇಷ್ಟೆಲ್ಲ ಮಾತಾಡಿದೆ ನಾನು. ಸಂತೋಷ್ ಸಂಪನ್ನ ಅವ್ರು ಅಂತ ಹೇಳಿ. ಸಂತೋಷ್ ಅವರು. ನಾವು ಇವ ಟೂರಿಸಂ ಡಿಪಾರ್ಟ್ಮೆಂಟ್ ನಮ್ಮದು ಹುಮ್ಗಾಡ್ಸ್ ರೀ. ಹುಮ್ಗಾಡ್ಸ್ದಿಂದ ನಮ್ಮನ್ನ 1,000 ಮಂದಿನ ಕರ್ನಾಟಕ ಟೂರಿಸ್ಟ್ ಡಿಪಾರ್ಟ್ಮೆಂಟ್ದವ್ರು ತಗೊಂಡು ನಮ್ಗೆ ಇವು ಟೂರಿಸ್ಟ್ ಪ್ಲೇಸ್ಗಳು ಏನು ಇರ್ತಾವಲ್ರಿ, ಇಲ್ಲಿ ಒಬ್ಬರನ್ನ ಇಬ್ಬರನ್ನ ಹಿಂಗೆ ಡ್ಯೂಟಿ ಹಾಕಿರ್ತಾರೆ. ಸರ್, ನಿಮಗೆ ಸಾವಿರದ ಶರಣು. ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಎಷ್ಟು ಚೆನ್ನಾಗಿ ಹೇಳಿದ್ರು ಅಂತಂದ್ರೆ, ಯಾವ ChatGPT, ಜೆಮಿನಿ, ಗೂಗಲಲ್ಲೂ ಇಷ್ಟು ಮನಮುಟ್ಟುವಂತಹ ಕತೆ ಮನಸ್ಸಿಗೆ, ಮನದ ಮೂಲೆ ಮೂಲೆಗೂ ತಲುಪೋ ಥರ ಕೊಡೋದಕ್ಕೆ ಸಾಧ್ಯ ಇಲ್ಲ. ಸಂತೋಷ್ ಅವರು ಅಷ್ಟು ಚೆನ್ನಾಗಿ ಹೇಳಿದ್ದಾರೆ. ಕತೆ ಹೇಳ್ತಾ ಇದ್ರೆ ನನಗೆ ಅಷ್ಟು ಅದು ಹೋಗ್ಬಿಡಿದೆ. ನಾನು ಒಂದು ಪ್ರತಿ ಇಮ್ಯಾಜಿನೇಷನ್ ಆಗ್ತಾ ಇತ್ತು ನನಗೆ. ಆಮೇಲೆ ರಾಯಣ್ಣನಂಥ ಮಗ ಪ್ರತಿ ಮನೆಯಲ್ಲೂ ಹುಟ್ಟಬೇಕು ಅನ್ನೋ ಎಂಥ ಅಭಿಲಾಷೆ ಇದೆ ಈ ಜನಕ್ಕೆ. ಅದು ನಿಜಕ್ಕೂ ಗ್ರೇಟ್ ಸರ್. ಅದು 1837ರಾಗ ರೀ, 1831ರಾಗ ಇವ್ನ ಗಲ್ಲಿಗೆ ಹಾಕಿರ. 1847ರಾಗ ರೀ, 47ರಾಗ ಒಬ್ಬ ಇಂಗ್ಲೆಂಡ್ದಿಂದ ಒಬ್ಬ ಪತ್ರಕರ್ತ ರಾಯಣ್ಣನ ಸಮಾಧಿ ನೋಡಕ್ಕೆ ಬರ್ತಾರಂತ್ರಿ. ಅವಾಗನ ಈ ರಾಯಣ್ಣನಂತ ಮಗ ಹುಟ್ಲಿ ಅಂತ ಹೇಳಿ ಈ ಕಾಯಿ ಕಟ್ತಿರಂತ ನೋಡ್ರಿ. ಫಸ್ಟಿಗೆ ಅಂದ್ರೆ ಅವ್ರು ಉಲ್ಲೇಖ ಮಾಡಿದಾರಂತ್ರಿ. ಅಂದ್ರೆ ಆ ಎಳೆದಾಗನ ರಾಯಣ್ಣನಂತ ಮಗ ಹುಟ್ಲಿ ಅಂತ ಹೇಳಿ ಅಷ್ಟು ಅಭಿಮಾನ ಅಂತಾರಿ ಜನರಿಗೆ. ಹೌದು, ಹ್ಞೂನ್ರಿ. ಮತ್ತೆ ರಾಯಣ್ಣ ಸತ್ತಾಗ ಅವರು ವಯಸ್ಸು 38 ವರ್ಷ. 33 ರೀ. 33 ವರ್ಷಕ್ಕೆ ತೀರ್ಕೊಂಡಂತಹ. ಅಂದ್ರೆ 1818ರಾಗನ ಅವ್ ಕಿತ್ತೂರು ಕೋಟೆ ಒಳಗೆ ಎಂಟ್ರಿ ಹಾಕಂಡ್ರಿ. ಅಂದ್ರೆ 1798 ಅವ್ನ ಜನನ 1818ರಾಗ ಅವ ಅಲ್ಲಿ ಕಿತ್ತೂರು ಕೋಟೆ ಒಳಗೆ ಎಂಟ್ರಿ ಹಾಕಂಡ್ರಿ. ಅಂದ್ರೆ 20 ವರ್ಷದ ಅವ ಇರ್ತಾನ್ರಿ ಅವ ರಾಯಣ್ಣ. ಒಟ್ಟ 13 ವರ್ಷ ಜರ್ನಿ ನಮ್ಮ ಯೂತ್ಸ್ಗೆ ಬೇಕಾಗಿರುವಂತಹ. ಅಂದ್ರೆ ಒಟ್ಟ 13 ವರ್ಷ ಕಿತ್ತೂರು ಕೋಟೆ ಒಳಗೆ ಅವ ಕೆಲಸ ಮಾಡಿದ್ದ 13 ವರ್ಷ. 13 ವರ್ಷಕ್ಕೆ ಅಂದ್ರೆ ಅವ್ನು ಗಲ್ಲಿಗೆ 13 ವರ್ಷ ಬರೀ ಜಂಗಲ್ದಾಗ ಅವನ ಜೀವನ ಕಳೆದಾನ. ಇದು ಇಷ್ಟೆಲ್ಲ ಹೇಳ್ತಾ ಇದ್ದೀವಿ ಅಂತಂದರೆ ಕೊನೆಯದಾಗಿ ಈ ಮಾತು ಹೇಳಲೇಬೇಕಲ್ವಾ? ಎಷ್ಟು ವರ್ಷಗಳಾಗಲಿ, ಎಷ್ಟು ಶತಮಾನಗಳಾಗಲಿ, ಇದು ಆಲದ ಮರಕ್ಕೆ 1000 ವರ್ಷ ಆಯಸ್ಸಂತೆ. ಆದರೆ 1000 ವರ್ಷ ದಾಟಿದ್ರೂ ಸಂಗೊಳ್ಳಿ ರಾಯಣ್ಣ ಎಂದಿಗೂ ಅಮರ, ಅಜರಾಮರ. ಇಷ್ಟು ವಿಚಾರಗಳೊಂದಿಗೆ ಕಿತ್ತೂರು ರಾಣಿ ಚೆನ್ನಮ್ಮನ ಆಸ್ಥಾನದ ಕುರಿತು ತಿಳ್ಕೊಂಡ್ವಿ, ಸಂಗೊಳ್ಳಿ ರಾಯಣ್ಣನ ಪುಣ್ಯಭೂಮಿಯ ಕುರಿತು ತಿಳ್ಕೊಂಡ್ವಿ. ಆದರೆ ತಿಳ್ಕೊಳ್ಳೋದು ಬರೀ ಮಾತಿಗೆ ಮಾತ್ರ ಸೀಮಿತ ಆಗೋದು ಬೇಡ. ನಾವು ನಮಗೆ ಹಾಗೂ ನಮ್ಮ ಮುಂದಿನ ಪೀಳಿಗೆಗೂ ಈ ಎಲ್ಲ ಸ್ವತಂತ್ರ ಯೋಧರನ್ನು ಪರಿಚಯಿಸ್ಕೊಡ್ಬೇಕು. ಅವರು ನಮಗೆ ಎಷ್ಟು ಕಾಂಟ್ರಿಬ್ಯೂಷನ್ಸ್ಗಳನ್ನು ಅಥವಾ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅಂತ ನಮ್ಮ ಮಕ್ಕಳಿಗೆ ತಿಳಿಸ್ಕೊಡ್ಬೇಕು ಅನ್ನೋ ಒಂದು ಆಶಯದೊಂದಿಗೆ ಈ ವಿಡಿಯೋ ಮಾಡಿದ್ದೀವಿ. ಈ ವಿಡಿಯೋ ನಿಮಗೆ ತಲುಪಿದೆ ಅಂತ ಅಂದ್ಕೊಳ್ತಾ, ಅಷ್ಟೇ ಅಂದ್ಕೊಳ್ಳೋದನ್ನಲ್ಲ, ಖಂಡಿತ ತಲುಪಿದೆ. ಸೊ ಮತ್ತದೇ ಮಾತು, ಮತ್ತೊಮ್ಮೆ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿ ತನಕ ಸ್ಟೇ ಟ್ಯೂನ್ ಟು ಅನಿಕೇತನ ಯೂಟ್ಯೂಬ್ ಚಾನಲ್. ನಮಸ್ಕಾರ.